ಎಲ್ಲರಿಗೂ ನಮಸ್ತೆ. ಆ್ಯಕ್ಚುಲಿ ಇದು ಲಾಸ್ಟ್ ವೀಕ್ ತರ್ಸಡೇದು ಲಾಗ್ ಆಗಿರ್ತೈತಿ. ಅಮ್ಮನಿಗೆ ಆರಾಮಿಲ್ಲ ಅಂತಂದು ಹೇಳಿ ಇಂಟರ್ಸಿಟಿ ಟ್ರೈನಿಗೆ ಹೊರಟಿದ್ದೆ ನಾನು. ಬ್ಯಾಡಗಿ ಹತ್ರ ಕದರಮಳ್ಳಿಗೆ ನಮ್ಮೂರು. ನನ್ನ ಲಾಗ್ಸ್ ಎಲ್ಲ ನೋಡೋರು ವ್ಯೂವರ್ಸ್ ಆಗಿದ್ರೆ ಗೊತ್ತಿರ್ತೈತಿ. ಸೊ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗೆಲ್ಲ ಇದ್ದದಕ್ಕೆ ಒಂದು ಸ್ವಲ್ಪ ಅಮ್ಮ ಒಂದು 5-6 ದಿನದಿಂದ ಆರಾಮಿಲ್ಲ ಅಂತ ಹೇಳಿದ್ದಕ್ಕೆ ಹೋಗಿಬಿಟ್ಟು ಅಟ್ಲೀಸ್ಟ್ ಒಂದು ಏನೋ ಟ್ರೀಟ್ಮೆಂಟು ಅಥವಾ ನೋಡ್ಕೊಂಬರೋಕ್ಕಾಗತ್ತೆ ಅಂತ ಮನೆಗೆ ಹೋದೆ. ಅಮ್ಮ ಮುಂದೆ ಮೂವ್ ಬರ್ತಾರ ಕೇಳಿದ್ರು, ಕೊಟ್ಟೆ. ನೋಡಿ ಖುಷಿ ಆದರು. ಹಾಗೆ ನರಿ ಮಿರ್ಚಿ ತುಂಬ ಇಷ್ಟ ಅಂತಂದು ಹೇಳಿ ಅಪ್ಪಾಜಿ ನಾನು ಹೋಗ್ತಿದ್ದಂಗೆ ಅಲ್ಲಿ ಅವರು ಕದರಮಂಡಿಗೆಯಲ್ಲಿ ಮಿರ್ಚಿ ಫೇಮಸ್ಸು, ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾನು ಬೇರೆ ಕಡೆ ಮಿರ್ಚಿ ಏನು ಎಲ್ಲಿ ತಿನ್ನಲ್ಲ, ಅಲ್ಲಿದೆ ಭಾಳ ಇಷ್ಟಪಡ್ತಾನೆ ಅಂತ ತಂದಿದ್ರು ಅಪ್ಪಾಜಿ. ತಿನ್ಕೊಂಡ್ವಿ. ನಮಗೆ ಮತ್ತು ಅಮ್ಮಗೆ ಡ್ರಿಪ್ ಹಚ್ಚೋಣ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಂದೇಳಿ ಕೆಲವೊಂದು ಇಂಜೆಕ್ಷನ್ ಎಲ್ಲ ತರಿಸಿಬಿಟ್ಟು ಡ್ರಿಪ್ ಎಲ್ಲ ಹಾಕಿದ್ದೆ ನಾನು, ಕ್ಯೂರ್ ಆಗಲಿ ಬೇಗ ಅಂತಂದೇಳಿ. ಬರೀ ಎಸಿಡಿಟಿ, ಊಟ ಮಾಡೋಕ್ಕಾಗ್ತಾಯಿಲ್ಲ ಮತ್ತು ವಾಮಿಟಿಂಗ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ತೋರಿಸ್ಕೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಂದ ಬೇರೆ ಕಡೆ ಎಲ್ಲ, ಆದರೂ ಆರಾಮಾಗಿರಲಿಲ್ಲ. ಸರಿ ನಾನು ಡ್ರಿಪ್ ಹಾಕೋಣ ಅಂತಂದೇಳಿ ಡ್ರಿಪ್ ಹಾಕಿದೆ. ಡ್ರಿಪ್ ಎಲ್ಲ ಮುಗಿಸಿದೆ. ಅಮ್ಮನ ಪ್ರೀತಿ ಅಂದರೆ ದೊಡ್ಡದು ನೋಡ್ರಿ. ಅಷ್ಟೆಲ್ಲ ಆರಾಮಿಲ್ಲ ಅಂದರೂ ಕೂಡ ಊಟಕ್ಕೆಲ್ಲ ಹಚ್ಕೊಂಬಂದು ಕೊಟ್ಟರು ಅವರೇ. ನಾನು ಆರಾಮ್ ಕೂತ್ಕೊಂಡಿದ್ದೆ, ತಂದು ತಟ್ಟೆ ಕೊಟ್ಟರು. ಅವ್ರಿಗೆ ಎಷ್ಟು ಆರಾಮಿರಲಿ, ಮಕ್ಕಳು ಬಂದಾರಂದರೆ ಖುಷಿ. ಹಾಗೆ ಮಕ್ಕಳಿಗೆ ಅಂದರೆ ಅಮ್ಮನ ಪ್ರೀತಿ ಅಂದರೆ ನಿಮಗೆಲ್ಲ ಗೊತ್ತೇ ಇರ್ತೈತಿ. ಎಲ್ಲರೂ ಅಮ್ಮನೇ ಗ್ರೇಟ್. ನಾವು ಎಷ್ಟು ತ್ರಾಸಿದ್ರೂ ಕೂಡ ಅವರು ನಮಗೆ ಊಟ ಕೊಡೋದಾಗಲಿ, ನಮಗೆ ಕೇರ್ ಮಾಡೋದಾಗಲಿ ಬಿಡೋಂಗಿಲ್ಲ. ಸರಿ ಅಂತಂದೇಳಿ ಎಲ್ಲ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ಮೇಲೆ ಬೂಂದಿ ಎಲ್ಲ ಇತ್ತು ಅಂತಂದೇಳಿ ಬೂಂದಿ ಎಲ್ಲ ಹಾಕ್ಕೊಡಿದ್ರು, ಊಟ ಮಾಡು ಅಂತಂದೇಳಿ. ರೆಸ್ಟ್ ಮಾಡಿ ಹೊರಟೆ ನಾನು. ಮತ್ತೆ ವಾಪಸ್ ಅವತ್ತೆ ನೆಕ್ಸ್ಟ್ ಡೇ ಡ್ಯೂಟಿ ಎಲ್ಲ ಇರ್ತೈತಿ ಅಂತಂದು ಹೇಳಿ. ಸೊ ಅಮ್ಮ ಕೂತ್ಕೊಂಡಿದ್ರು. ನಾನು ಲಾಸ್ಟಿಗೆ ಬರಕತ್ತೀನಿ. ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಸೆಕೆಂಡ್ರಿ. ಅಪ್ಪಾಜಿ ಅಮ್ಮ ಬ್ಲೂ ಕಲರ್ ಫೋಟೋ ನಿಲ್ಲಿಸ್ತೀನಿ, ಫೋಟೋ ನಿಲ್ರಿ ಅಂತ ನಿಂತಿದ್ರೆ, ಅಮ್ಮ ಇವಾಗಲೂ ಅಪ್ಪಾಜಿ ಟವಲ್ಲು ಇವಲೆಲ್ಲ ತೆಗೆದು ನೀಟಾಗಿ ಮಾಡಿ ನಿಲ್ಲಿಸ್ತಾಯಿದ್ರು. ಖುಷಿ ಆಯಿತು. ಹಾಗೆ ಒಂದು ಫೋಟೋ ಪಿಕ್, ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಅಪ್ಪಾಜಿ ನಾನು ರೈಲ್ವೆ ಸ್ಟೇಷನ್ ಒಳಗೆ ಕಳಿಸ್ಬಿಡ್ತೀನಿ ಅಂತ ಹೊಂಟರು. ಅಪ್ಪಾಜಿ ಗಾಡಿ ಹಿಂದೆ ಕೂತ್ಕೊಳೋದೇ ಒಂದು ದೊಡ್ಡ ಖುಷಿ. ಸಣ್ಣರಿದ್ದಾಗೆಲ್ಲ ನಾನು ಮಾತ್ರ ಸೈಕಲ್ ಮೇಲೆ ಕೂತ್ಕೊಂಡಿದ್ದೆ ಅಪ್ಪಾಜಿದು ಗಾಡಿ ಹಿಂದೆ. ಇವಾಗ ಇಷ್ಟು ದೊಡ್ಡೋಳಾಗಿ ಅಪ್ಪಾಜಿ ಹಿಂದೆ ಬೈಕ್ ಮೇಲೆ ಕೂತ್ಕೊಳೋದು ಅಂದರೆ ನನಗೆ ತುಂಬ ಖುಷಿ ಅನ್ನಿಸ್ತು. ಸೊ ನಾವು ಕದರಮಳ್ಳಿಯಿಂದ ರೈಲ್ವೆ ಸ್ಟೇಷನ್ ಮೋಟೆಮನೂರು ಆದಮೇಲೆ ಐತಿ, ಅಲ್ಲಿ ಬಿಡಕ್ಕೆ ಬಂದಿದ್ರು. ನಾನು ಇನ್ನೂ ತುಂಬ ಲೇಟ್ ಐತಿ ಇವತ್ತು, 1 ಅವರ್ ಟ್ರೈನು ಲೇಟು ಅಂತ ಹೇಳಿದ್ರು. ಬೇಗ ಹೋಗು, ಅದು ನಮ್ಮ ಟೈಮಿಗೆ ಇರೋಂಗಿಲ್ಲ, ನಾವು ಅದ್ರ ಟೈಮಿಗೆ ಹೋಗಬೇಕು, ಏನಾಗಲ್ಲ ವೆಯ್ಟ್ ಮಾಡಿದ್ರು ಅಂತಂದು ಹೇಳಿ ಬೇಗನೆ ಕರ್ಕೊಂಬಂದರು. 1 ತಾಸು ನಾನು ರೈಲ್ವೆ ಸ್ಟೇಷನಲ್ಲೇ ಕೂತೆ. ನೀನು ಕತ್ಲಾಗತ್ತೆ, ನಾನು ಹೋಗ್ಬೇಕಾದ್ರೆ ಅಂತಂದು ಹೇಳಿ ಅವ್ರು ನನಗೆ ಬಿಟ್ಬಿಟ್ಟು ಟೈಮ್ ನೋಡಿಕೊಂಡು 6:30 ಆಗೈತಿ, 7 ಗಂಟೆಗೆ ಬರುತ್ತಲ್ಲ, ಇನ್ನು ಹಾಫ್ ಆನ್ ಅವರ್ ಅಲ್ಲ, ಆಯಿತು ಹೋಗು ಅಂತ ಟೈಮ್ ನೋಡ್ಕೊಂಡು ಹೊರಟೇ ಬಿಟ್ಟರು. ಅವ್ರು ಹೋಗ್ತಾ ಇರಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಬೇಜಾರಾಯಿತು. ಟ್ರೈನ್ ಬಂತು, ಟ್ರೈನ್ ಹತ್ತಿ ಕುತ್ಕೊಂಡ್ವಿ. ನನ್ನ ಚೈಲ್ಡ್ಹುಡ್ ಫ್ರೆಂಡು, ಬಾಲ್ವಾಡಿಯಿಂದನೂ ಅಂತಲೇ ಹೇಳ್ಬೋದು, ಅಂಗನವಾಡಿ ಅಲ್ಲಿಂದನೂ ಫ್ರೆಂಡು PUC ಸೊ ತುಂಬ ಖುಷಿ ಆಯಿತು. ಅವಳು ಹುಬ್ಳಿ ಬರ್ತಾಯಿದ್ಲು, ನಾನು ಧಾರವಾಡಕ್ಕೆ ಬರ್ತಾಯಿದ್ವಿ. ಮಾತೇ ಮುಗಿಲಿಲ್ಲ, ಎಷ್ಟು ಮಾತಾಡಿದನು. ಇದೆಲ್ಲ ಮುಗಿದ ಮೇಲೆ ಆ್ಯಕ್ಚುಲಿ ಅಮ್ಮಗೆ ಆರಾಮಾಗಿಲ್ಲ ಅಂತಂದು ಹೇಳಿ ಮತ್ತೆ ವಾಪಸ್ ನೆಕ್ಸ್ಟ್ ಡೇನೇ ನಮ್ಮ ಮನೆಗೆ ಬಂದರು ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ. ಅದ್ರ ಸಂಬಂಧ ನಾನು ಲಾಗ್ ಹಾಕೋಕ್ಕಾಗಿಲ್ಲ. ಅವ್ರಿಗೆಲ್ಲ ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಇತ್ತು, ಹೊಟ್ಟೆ ನೋವು ಅಂತ ಹೇಳಿದಕ್ಕೆ ಅದೆಲ್ಲ ಮಾಡಿಸ್ಕೊಂಡು ಅಡ್ಮಿಟ್ ಆಗಿದ್ದಾರೆ. ಅದ್ರ ಸಂಬಂಧ ನನಗೆ ಲಾಗ್ ಹಾಕೋಕ್ಕಾಗಿಲ್ಲ. ನೀವು ನನ್ನ ಡೈಲಿ ವ್ಯೂವರ್ಸ್ ಆಗಿದ್ರೆ ಕ್ಷಮಿಸಿ. ಅಮ್ಮ ಆರಾಮಾದ ತಕ್ಷಣ ನಾನು ಮತ್ತೆ ಲಾಗ್ ಹಾಕ್ತೀನಿ. ಆದರೂ ಕೂಡ ಇದನ್ನು ಈ ಥರ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಅಮ್ಮಂದೆಲ್ಲ ತೋರಿಸ್ಬಿಟ್ಟು ಬೇಜಾರಿತ್ತು ನನಗೆ. ಬಟ್ ನನ್ನ ಅಮ್ಮನೂ ನಿಮಗೆಲ್ಲರಿಗೂ ಅಮ್ಮ ಅನ್ನೋ ಒಂದು ಭಾವದಿಂದ ನಾನು ಹಾಕ್ತಾಯಿದ್ದೆ. ಸೊ ಅವ್ರಿಗೆಲ್ಲ ಬಂದಮೇಲೆ ಅಡುಗೆ ಮಾಡಿಬಿಟ್ಟು ಊಟಕ್ಕೆಲ್ಲ ಕೊಟ್ಟೆ. ಅಕ್ಕ ಮತ್ತು ಭಾವ ಎಲ್ಲ ಕರ್ಕೊಂಬಂದಿದ್ದರು ಅವ್ರನ್ನ. ಸೊ ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ, ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಬೇಗ ಆರಾಮಾಗಲಿ. ಆರಾಮಾದ ತಕ್ಷಣ ನಾನು ನಿಮ್ಮ ಜೊತೆ ಮತ್ತೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀನಿ. ನನ್ನ ಅಮ್ಮನಿಗೆ ಆರಾಮಾಗಲಿ ಅಂತ ನೀವು ಪ್ರಾರ್ಥಿಸ್ರಿ ಅಂತಂದೇಳಿ ನಾನು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಸರಿ ಫ್ರೆಂಡ್ಸ್, ನೀವು ಎಲ್ಲ ಚೆನ್ನಾಗಿರಿ, ನಗ್ತಾ ಇರಿ. ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟು ಲಾಗ್ ಒಂದು